ನಭೋಮಂಡಲದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣವಾಗ್ತಾ ಇದೆ. ಈಗಾಗಲೇ ಚಂದಿರ ಕೆಂಪು ವರ್ಣಕ್ಕೆ ತಿರುಗ್ತಾ ಇದ್ದಾನೆ. ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈಗಾಗಲೇ ಹಲವು ದೇಶಗಳಲ್ಲಿ ಚಂದ್ರಗ್ರಹಣ ಸಂಭವಿಸಿರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಆ ಕುರಿತಂತೆ ಅತಿಥಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾವ ರೀತಿ ಗ್ರಹಣವನ್ನ ಆಚರಣೆ ಮಾಡಬೇಕು, ಜೊತೆಗೆ ಗ್ರಹಣ ಯಾವ ರೀತಿ ಆಗತ್ತೆ, ಗ್ರಹಣದ ಪ್ರಭಾವ ಹೇಗಿರುತ್ತೆ, ರಾಶಿಗಳ ಮೇಲೆ ಅದರಲ್ಲೂ ದ್ವಾದಶ ರಾಶಿಗಳ ಮೇಲೆ ಗ್ರಹಣದ ಪ್ರಭಾವ ಹೇಗಿರುತ್ತೆ, ಮತ್ತೆ ಈ ಜಗತ್ತಿನ ಮೇಲೆ ಗ್ರಹಣದ ಪ್ರಭಾವದಿಂದ ಏನೆಲ್ಲ ಬದಲಾವಣೆಗಳಾಗಬಹುದು, ಮನುಷ್ಯನ ಜೀವನದ ಮೇಲೆ ಏನು ಪ್ರಭಾವ, ಈ ರೀತಿ ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಲೇ ಇದ್ವಿ. ಈಗ ಹೋಳಿ ಹುಣ್ಣಿಮೆ ದಿನದಂದೇ ಈ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಭಾರತದಲ್ಲಿ ಕೆಲ ನಿಮಿಷಗಳ ಕಾಲ ಮಾತ್ರ ಈ ಚಂದ್ರಗ್ರಹಣ ಕಾಣಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಈಗಲ್ಲ, ಚಂದ್ರೋದಯದ ಸಂದರ್ಭದಲ್ಲಿ ಅಂದ್ರೆ 6:20 ಸಂದರ್ಭದಲ್ಲಿ ಈ ರೀತಿ ರಕ್ತ ಚಂದ್ರಗ್ರಹಣ ಕಾಣಿಸಬಹುದು. ಅದು ಕೂಡ ಬರೀ ಗಣ್ಣಿನಿಂದ ನೋಡಬಹುದು ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ಕಡೆ ಇದು ಜ್ಯೋತಿಷ್ಯ ವಲಯದಲ್ಲಿ ಇದರ ಪ್ರಭಾವ ಏನು, ಇದರ ಪರಿಣಾಮ ಏನು ಅದನ್ನ ಗಮನಿಸ್ತಾ ಹೋಗೋದಾದ್ರೆ, ವಿಜ್ಞಾನ ವಲಯದಲ್ಲಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾದಂತಹ ವಿಚಾರ. ಯಾಕಂದ್ರೆ ಒಂದು ಕಡೆ ವಿಜ್ಞಾನಿಗಳು, ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಸಾಕಷ್ಟು ಬೆರಗುಗಣ್ಣಿನಿಂದ ಈ ಒಂದು ಗ್ರಹಣವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಚಂದ್ರ, ಬಿಳಿಯಾಗಿದ್ದಂತಹ ಚಂದಿರ ಹೇಗೆ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದ್ದಾನೆ, ಕೆಂಪು ವರ್ಣ ಆಗ್ತಾ ಇದ್ದಾನೆ. ಅದಕ್ಕೆ ಈ ಕೆಂಪು ಬಣ್ಣಕ್ಕೆ ತಿರುಗುವಂತಹ ಕಾರಣಕ್ಕಾಗಿ ಇದನ್ನ ಕೆಂಪು ರಕ್ತ ಚಂದ್ರಗ್ರಹಣ ಅಂತಲೇ ಕರೆಯಲಾಗುತ್ತೆ. ಮತ್ತೆ ಕೇತುವಿನ ಪ್ರಭಾವ ಈ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಕೇತು ರಕ್ತ ಚಂದ್ರಗ್ರಹಣ ಅಂತಲೇ ಈ ಬಾರಿಯ ಗ್ರಹಣವನ್ನ ಕರೆಯಲಾಗ್ತಾ ಇದೆ. ಇದು ವರ್ಷದ ಮೊದಲ ಚಂದ್ರಗ್ರಹಣ ಈ ಬಾರಿ ಸಂಭವಿಸ್ತಾ ಇರುವಂತದ್ದು. ಈಗ ಕ್ಯಾಲಿಫೋರ್ನಿಯಾದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಸಣ್ಣ ಮಟ್ಟದಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದಾಗಿದೆ. ಸಂಪೂರ್ಣವಾಗಿ ಇದುವರೆಗೂ ಕೂಡ ಬದಲಾವಣೆ ಕಂಡು ಬರ್ತಾ ಇಲ್ಲ. ಈಗಾಗಲೇ 1 ಅವರ್ ಕಳೆದಿದೆ ಅಷ್ಟೇ. ಈಗಲೂ ಕೂಡ ಅಂದ್ರೆ 3:20ಕ್ಕೆ ಪ್ರಾರಂಭವಾದಂತಹ ಗ್ರಹಣ ಈಗ 5 ಗಂಟೆ ಕಳೆದಿದೆ. ಈ ನಂತರದಲ್ಲಿ ಈಗ ಮಧ್ಯಕಾಲ ಅಂತಲೇ ಕರೆಯಲಾಗತ್ತೆ. ಇದಾದ ನಂತರದಲ್ಲಿ ಸ್ವಲ್ಪವೇ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಚಂದ್ರ ಸಂಪೂರ್ಣವಾಗಿ ರಕ್ತ ಬಣ್ಣಕ್ಕೆ ತಿರುಗ್ತಾನೆ. ಹೀಗಾಗಿ ರಕ್ತ ಚಂದ್ರಗ್ರಹಣ ಅಂತಲೇ ಕರೆಯಲಾಗತ್ತೆ. ನೋಡಿ, ಗಮನಿಸಬಹುದು ಕ್ಯಾಲಿಫೋರ್ನಿಯಾದ ದೃಶ್ಯಗಳಿದು. ಭಾರತದಲ್ಲಿ ಕಡಿಮೆ ಸಮಯಕ್ಕೆ ಮಾತ್ರ ಕಾಣಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಾರತೀಯರು ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಹೋಳಿ ಹುಣ್ಣಿಮೆ ದಿನದಿಂದ ಈ